ನನ್ನ ಹೆಸರು ಅಭಿಷೇಕ್ ಅಂತೇಳಿ. ನಮ್ಮೂರು ಸತ್ತಂಪೇಟೆ, ತಾಲೂಕು ಸುರಪುರ, ಯಾದಗಿರಿ, ನಮ್ಮ ಡಿಸ್ಟಿಕ್ ಯಾದಗಿರಿ. ನಾವು 7067 US ಅಗ್ರಿ 7067 4 ವರ್ಷದಿಂದ ಇದೇ ಕಂಟಿನ್ಯೂ ಮಾಡಿವಿ. ಉತ್ತಮ ಇಳುವರಿನೂ ಬಂದದ, ಈ ಕಾಟನು ಚಲೋ ಬಂದದ, ಸ್ವಲ್ಪ ಖರ್ಚು ಚೀಪ್ ಆ್ಯಂಡ್ ಬೆಸ್ಟ್ ಅದ. ಅದಕ್ಕೋಸ್ಕರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಬರ್ಕೈತಿ. ನಮ್ಗೆ ಇದೇ ಚಲೋ ಬಂದದ, ಇದೇ ಮಾಡಕತ್ತೀವಿ. ಇದು 80 ದಿವಸದ ಬೆಳೆ ಅದ. 30ರಿಂದ 40 ಈಗ ಪ್ರೆಸೆಂಟ್ ಕಾಯಿ ಅದ. ಒಂದು 10-20 ಫಲ ಅದ. ಈಗ ನಮ್ಮ ಬಾಜುನೇ ಬೇರೆ ಬೀಜ ಮಾಡಿವಿ ನಾವು. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಭಾಳ ಎಣ್ಣೆ ಹೊಡಿಸಂಡಿಲ್ಲ. ಇವಾಗ 3ನೇದು ಹೊಡೆದಿವಿ, ಇನ್ನೊಂದು 4ನೇದು ಫೈನಲ್ ಮಾಡಿಬಿಡ್ತೀವಿ. ಅಂದ್ರೆ ಆಯ್ತು, ಆಲ್ರೆಡಿ ಇವಾಗ ಕಾಯಿ ಆಗ್ಯದ, ಎಲ್ಲ ಇದಾಗ್ಯದ. ಅಂದ್ರೂ 3 ಎಣ್ಣೆ ಹೊಡೆದಿವಿ, ಅಂದ್ರೂ ಬೆಳೆ ನಿಚ್ಚಳದ. ಈಗ ಬಾಜು ನಾನು ಇನ್ನೊಂದು ಬೀಜ ಬೇರೆದು ಮಾಡೀನಿ, ಅದಕ್ಕೆ 4 ಹೊಡೆದೀನಿ. ಇವಾಗ 4 ಹೊಡೆದ್ರೂ ಅದು ಇದನ್ನೇ ಬೇರೆ ಅದ. ಇದು 3 ಹೊಡೆದ್ರೂ ಇದು ಈ ಬೀಜನೇ ಈ ಬೆಳೆನೇ ಚಂದ ಅದ. ನಾವು 4 ವರ್ಷದಲ್ಲಿದ್ದು 2 ಗೊಬ್ಬರದ ಮ್ಯಾಗೆ ಮುಗಿದು 2 ಗೊಬ್ಬರದ ಮ್ಯಾಗೆ ಹತ್ತಿ ಬಂದಿದೆ. ನಾವು ಹಾಕಿದ್ದು 2 ಗೊಬ್ಬರನೇ. 2 ಗೊಬ್ಬರಕ್ಕೆ ಇಷ್ಟು ಬೆಳೆದವಲ್ಲ. ಗೊಬ್ಬರ ಹಾಕಿ 4 ವರ್ಷ ಮಾಡೋಕ್ಕದು ಕಂಟಿನ್ಯೂ 2 ಗೊಬ್ಬರನೇ ಮಾಡ್ಕೊಂಬರ್ಕತ್ತೀನಿ. 12ರಿಂದ 14 ತನಕ 1 ಎಕರೆ ಕ್ವಿಂಟಲ್ ಇಳುವರಿ ಬಂದಿದೆ ನಾನು. ಈ ವರ್ಷ ಇದು ಮಳೆ ಸತತ ಒಂದು 1.5 ತಿಂಗಳ ಕಂಟಿನ್ಯೂ ಮಳೆ ಆದ್ರೂ ಅಷ್ಟೇ ಈ ಬೆಳೆ ಚಲೋ ಬಂದು ತಾಳ್ಸ್ಕೊಂಡದ. ನೆಲ ಎಷ್ಟು ತಂಪಾದ್ರೂ ಈ ಬೀಜ ಇನ್ನೂ ಚಲೋ ಬಂದದ. ಮತ್ತು ಬೇರೆ ಯಾವನ ನೀರು ಬಿಡೋ ಹೊಲಗಳು ಇದ್ರೂ ರೈತರು ಈ ಬೀಜ ಹಾಕಿದ್ರೂ ಚಲೋ ಅದು ಜಾಸ್ತಿ ತಂಪಾದ ಏರಿಗಳಿಗೆ ಯೂಸ್ ಮಾಡೋಕ್ಕೂ ಭಾರಿ ಚಲೋ ಬೀಜ ಅದ. ನೀರು ಹೆಚ್ಚಾದ್ರೂ ತಳ್ಸ್ಕೊಂತದ, ಕಮ್ಮಿ ಆದ್ರೂ ತಳ್ಸ್ಕೊಂಡದ. ಈ ಬೀಜ ಮಾಡೋಕ್ಕೆ ಚಲೋ ಅದ ಅಂತ ಹೇಳಕ್ಕೆ ಇದು ಮಾಡ್ತೀವಿ. ರೈತರು ಬೇರೆ ಮಾಡೋಕ್ಕೆ ಭಾರಿ ಇದಾದ ಬೀಜ. ಸತತ 1.5 ತಿಂಗಳು ನೀರು ಹಂಗೆ ಹೊಲ್ದಾಗ ನಿಂತ್ರೂ ಹಂಗೆ ಒಂಚೂರು ಬೆಳೆ ಎಫೆಕ್ಟ್ ಎಲ್ಲಾರದು 4 ಮೂಲೆಯಿಂದ ಚಲೋ ಬಂದವು.